ಕೋಡುಬಳೆ ಅಂದ್ರೆ ಅಡುಕಲೆ. ಬೆಂಗಳೂರಿನಲ್ಲೂ ಕೂಡ ಯಾವ ಪರಿ ಸಂಭ್ರಮ ಇತ್ತು ಗೊತ್ತಾ? ಫುಟ್ಬಾಲ್ ವೀಕ್ಷಣೆಗೆ ಅಂತಲೇ ಸಹಸ್ರಾರು ಮಂದಿ ನೆರೆದಿದ್ರು. ಸ್ಪೇನ್ ತಂಡದ ಪರ ಘೋಷಣೆ ಕೂಗಿ ಕುಪ್ಪಳಿಸಿದ್ದಾರೆ. ಕೋರಮಂಗಲ ಇಂದೋರ್ ಮೈದಾನದಲ್ಲಿ ಪಂದ್ಯ ವೀಕ್ಷಣೆ ಮಾಡಿದ್ದಾರೆ. ಅರ್ಜೆಂಟೀನಾ ಸ್ಪೇನ್ ಮಧ್ಯೆ ನಡೆದಂತಹ ಈ ರೋಚಕ ಫೈನಲ್ ಪಂದ್ಯವನ್ನ ವೀಕ್ಷಿಸಿ ಸಂಭ್ರಮಿಸಿದ್ದಾರೆ. ಜಗತ್ತಿನೆಲ್ಲೆಡೆ ಫುಟ್ಬಾಲ್ಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿ ವರ್ಗ ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಅತಿ ಹೆಚ್ಚು ಮಾನ್ಯತೆ ನಿಜ, ಆದರೆ ಫುಟ್ಬಾಲ್ಗೆ ಅಷ್ಟೇ ದೊಡ್ಡ ಪ್ರಮಾಣದ ಅಭಿಮಾನಿ ವರ್ಗ ಇದೆ. ಅದಕ್ಕೆ ಸಾಕ್ಷಿಯಾದದ್ದು ಬೆಂಗಳೂರು. ಫುಟ್ಬಾಲ್ ಪಂದ್ಯ ನೋಡಿ ತಮ್ಮ ನೆಚ್ಚಿನ ತಂಡ ಗೆದ್ದಿದ್ದಕ್ಕೆ ಸಂಭ್ರಮಿಸಿದ್ದಾರೆ. ಸ್ಪೇನ್ ಪರ ಅಭಿಮಾನಿಗಳು. ಬೆಂಗಳೂರಿನ ಸಂಭ್ರಮದ ಚಿತ್ರಣ. ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಸ್ಪೇನ್ ವೆಲ್ ಡಿಸರ್ವ್ಡ್. ಅರ್ಜೆಂಟೀನಾ ಟ್ರೈ ಕೂಡ ಮಾಡಿಲ್ಲ, ಒಂದೇ ಒಂದು ಗೋಲು ಟ್ರೈ ಮಾಡಿಲ್ಲ. ಸ್ಪೇನ್ ಪಾಪ ಫಸ್ಟ್ ಹಾಫಲ್ಲೇ 2 ಗೋಲ್ ಹೋಗಬೇಕಿತ್ತು. ಮ್ಯಾಚ್ ಹೆಂಗಿತ್ತಂದರೆ ಸ್ಪೇನ್ ವರ್ಸಸ್ ಅರ್ಜೆಂಟೀನಾಸ್ ಗೋಲ್ ಕೀಪರ್ ಥರ ಇತ್ತು. ಒಂಚೂರು ಡಿಫೆನ್ಸ್ ಇದ್ದಿಲ್ಲ, ಸ್ಟ್ರೈಕರ್ಸ್ ಯಾರೂ ಮುಂದೆ ಬರ್ತಿದ್ದಿಲ್ಲ, ಸಪೋರ್ಟ್ ಕೊಡ್ತಿದ್ದಿಲ್ಲ ಮೆಸ್ಸಿಗೆ. ಒಂಚೂರು ಪಾಸಸ್ ಇದ್ದಿಲ್ಲ ಅವ್ರದ್ದು. ಅರ್ಜೆಂಟೀನಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇ ಆ್ಯಕ್ಚುಲಿ ವೇರ್ ಡಿಸರ್ವಿಂಗ್. ದೇ ವೇರ್ ಅಟ್ಯಾಕಿಂಗ್, ಡಿಫೆಂಡಿಂಗ್ ಚಾಲೆಂಜರ್ಸ್, ಬಟ್ ದೆನ್ ದಿಸ್ ಟೈಮ್ ದೇ ಕುಡಂಟ್ ಡೂ. ಸ್ಪೇನ್ ಡಿಸರ್ವ್ಡ್ ಇಟ್. ಸೊ ಲಮೀನ್ ಯಮಾಲ್, ಕಮಾಲ್, ಲೆಟ್ಸ್ ಗೋ. ತುಂಬ ಟಫ್ ಇತ್ತು. ಇಬ್ಬರು ಚೆನ್ನಾಗಿ ಆಡೋರೆ. ಏನೋ ನಮಗೆ ಎರಡು ಕಡೆನೂ ಏನು ಹೇಳೋಕ್ಕಿಲ್ಲ. ಒಳ್ಳೆ ತುಂಬ ಚೆನ್ನಾಗಿ ಆಡೋರೆ. ಮ್ಯಾಚ್ ಎಂಜಾಯ್ ಆಗಿತ್ತು. ಮ್ಯಾಚು ಅರ್ಜೆಂಟೀನಾ ಬಗ್ಗೆ ಹೇಳಿದರೆ, ಇವಾಗ ಫುಲ್ ಮ್ಯಾಚಲ್ಲಿ ಇವತ್ತಾಡಿರೋ ಮ್ಯಾಚು ಸೂಪರ್ ಅಂತ ಹೇಳ್ಬೋದು. ಯಾಕಂದರೆ ನೆನ್ನೆ ಎಲ್ಲ ಇಂಗ್ಲೆಂಡು ಫ್ರಾನ್ಸ್ ಎಲ್ಲ ಆಡಿರೋದು 1.5 ಅವರಲ್ಲಿ 10 ಗೋಲ್ ಬಿದ್ದಿತ್ತು. 1 ಗೋಲು 2.5 ಅವರ್ ಆಡ್ಬಿಟ್ಟು 1 ಗೋಲೇ ಇದಾಗಿರೋದು ನಮ್ಮ. ಇನ್ನು ಖುದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಫುಟ್ಬಾಲ್ ಅಭಿಮಾನಿಗಳೊಂದಿಗೆ ಕುಳಿತು ಪಂದ್ಯ ವೀಕ್ಷಿಸಿ ಸಂಭ್ರಮಿಸಿದ್ದಾರೆ. ನಂತರ ಮಾತನಾಡಿದ್ದಾರೆ ಕೂಡ. ಏನು ಹೇಳಿದ್ದಾರೆ ಸಿಎಂ ಕೇಳಿ. ಮನಸ್ಸಿಗೆ ಮತ್ತು ಸಮಾಜಕ್ಕೆ ಆರೋಗ್ಯಕರವಾದಂಥ ಜೀವನವನ್ನು ನಡೆಸಬೇಕು. ಆ ದೃಷ್ಟಿಯಿಂದ ಇದು ಟೀಮ್ ಕರ್ನಾಟಕ. ಸೊ ಟೀಮ್ ಎಲ್ಲ ನಮ್ಮ ಯುವಕರು, ಗೆಲುವು ಸೋಲು ಇದ್ದೇ ಇರ್ತದೆ. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕು. ಇಬ್ಬರು ಗೆಲ್ಲಕ್ಕಾಗಲ್ಲ, ಇಬ್ಬರು ಸೋಲಕ್ಕಾಗಲ್ಲ. ಸೊ ಅದರಿಂದ ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಏನು ಕರಿತೀವಿ, ಆ ಸ್ಪಿರಿಟ್ನಲ್ಲಿ ಎಲ್ಲರೂ ಕೂಡ ಯುವಕರು ತಮ್ಮ ಬದುಕನ್ನು ಸಾಧನೆ ಮಾಡಲಿ ಅಂಥೇಳಿ ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿ, ಯುವಕರ ಇಚ್ಛೆಯಂತೆ ನಾವು ಅವಕಾಶವನ್ನು ಮಾಡಿಕೊಡೋಣ. ಎಲ್ಲ ನಮ್ಮ ಯುವಕರು ಶಿಸ್ತಿನಿಂದ ಕಾನೂನನ್ನು ಪಾಲನೆ ಮಾಡ್ತಾರೆ ಅನ್ನೋದ ಒಂದು ನಂಬಿಕೆ ನನಗೆ, ಯುವಕರ ಮೇಲೆ, ಈ ಕರ್ನಾಟಕ ರಾಜ್ಯದ ಯುವಕರ ಮೇಲೆ ನಂಬಿಕೆ. ಕೋಡುಬಳೆ ಅಂದ್ರೆ ಅಡುಕಲೆ.